ಶ್ರೀಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಅಯೋಧ್ಯೆಯಿಂದ. ಶ್ರೀಗಳ ನಮಸ್ಕಾರ. ಅವಶ್ಯ. ಶ್ರೀಗಳೇ, ಬಹಳ ಬಹಳ ಖುಷಿಯ ವಿಚಾರ ಅಂತಂದ್ರೆ ರಾಮನ ಆಗಮನ. ಅದಾಗ್ತಾ ಇದ್ದ ಹಾಗೇನೆ ಕಾಶಿಯಲ್ಲೂ ಕೂಡ ಸಿಹಿ ಸುದ್ದಿ. ಹಿಂದೂ ಸಮುದಾಯದ ದಶಕಗಳ ಶತಮಾನಗಳ ಹೋರಾಟಕ್ಕೆ ಒಂದೊಂದೇ ಗೆಲುವು. ಇದರಿಂದ ಮಾತಿನ ಪ್ರಾರಂಭ ಮಾಡಬಹುದಾ ಅಂತ ಹೇಳಿ. ನಾವು ಇತಿಹಾಸದಲ್ಲಿ ಮಹಾಭಾರತದಲ್ಲಿ ಇಂತಹ ಒಂದು ಮಾತನ್ನು ಕೇಳ್ತಾ ಇದ್ದೇವೆ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾಣನೆ. ರುದ್ರದೇವರು ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ಮಂತ್ರ ರಾಮ ಮಂತ್ರವ ಜಪಿಸು ಅಂತ ಕೇಳ್ತಾ ಇದ್ದೇವೆ. ಇಲ್ಲಿ ರಾಮನ ಪ್ರತಿಷ್ಠೆ ನೆರವೇರಿದೆ. ರಾಮನ ಆ ಮಂಡಲೋತ್ಸವ ಪ್ರಾರಂಭ ಆಗಿದೆ. ಶ್ರೀರಾಮಚಂದ್ರನ ಈ ವೈಭವವನ್ನು ಕಂಡು ಆ ರುದ್ರದೇವರು ಕೂಡ ತಾವು ನಮಗೆಲ್ಲ ಅನುಗ್ರಹಿಸ್ತಾ ಇದ್ದಾರೆ. ಇವತ್ತು ಆ ಜ್ಞಾನವಾಪಿಯ ಆ ಒಳಗಿರತಕ್ಕಂತಹ ಮಂದಿರದ ಒಳಗಿರತಕ್ಕಂತಹ ಆ ರುದ್ರದೇವರ ಲಿಂಗ ಕೂಡ ಆ ನಮ್ಮ ಹಿಂದೂ ಸಮಾಜದ ಕೈಯಿಂದ ದೇವರ ಪೂಜೆ ಸ್ವೀಕಾರ ಮಾಡ್ಕೊಳ್ತಾ ಇದ್ದಾನೆ. ಅತ್ಯಂತ ಸಂತೋಷದ, ಅತ್ಯಂತ ನೆಮ್ಮದಿಯ ಸಂಗತಿ. ನಿಜ ಶ್ರೀಗಳೇ, ಸಾಮಾನ್ಯವಾಗಿ ದೇವರ ಅನುಗ್ರಹ ಆಗ್ಬೇಕು ಅಂದ್ರೆ ಸಾಮಾನ್ಯವಾಗಿ ದೇವರ ಮುಂದೆ ನಿಂತು ಕೈ ಮುಗಿಬೇಕು ಅಂದ್ರೂ ಕೂಡ ಆತನ ಅನುಗ್ರಹ ಇರಬೇಕು ಅನ್ನೋ ಮಾತಿದೆ. ಆದ್ರೆ ಇಲ್ಲಿ ದಶಕಗಳು ಶತಮಾನಗಳು ಯಾರಿಗೂ ಕೂಡ ಪುಣ್ಯ ಸಿಗ್ಲೇ ಇಲ್ಲ ಅಂತ ಹೇಳಿ, ಅದರಲ್ಲೂ ಅಯೋಧ್ಯೆ ವಿಚಾರ ಮಾತನಾಡೋದಾದ್ರೆ ಮೊದಲ ಪೂಜೆ ಪ್ರಾಣ ಪ್ರತಿಷ್ಠೆ ಆದ ನಂತರದಲ್ಲಿ ತಾವಿದ್ರಿ. ಆ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಅಯೋಧ್ಯೆಯಲ್ಲೇ ಆ ಸಂದರ್ಭವನ್ನ ವಿವರಿಸಿದ್ರಿ ಕೂಡ, ನಿಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ರಿ. ಈಗ ಮತ್ತೊಮ್ಮೆ ವೀಕ್ಷಕರಿಗೋಸ್ಕರ ಆ ಕ್ಷಣ, ಪ್ರಾಣ ಪ್ರತಿಷ್ಠೆಯಾದ ಆ ಸಂದರ್ಭ, ನಿಮ್ಮ ಮನಸ್ಸಿನಲ್ಲಿ ಉಂಟಾದ ಭಾವನೆಗಳು. ಖಂಡಿತವಾಗಿಯೂ ಇದು ನಮ್ಮ ಒಬ್ಬರ ಪುಣ್ಯದ ಫಲ ಅಲ್ಲ. ಆ ಶತಮಾನಗಳ ಕಾಲ ಏನು ನಮ್ಮ ಹಿಂದೂ ಶ್ರದ್ಧಾಳುಗಳು ನಿರಂತರವಾಗಿ ರಾಮನನ್ನು ಪ್ರಾರ್ಥಿಸ್ತಾ ಇದ್ದಾರೆ, ನಿರಂತರವಾಗಿ ರಾಮನನ್ನು ಬೇಡ್ಕೋತಾ ಇದ್ದಾರೆ. ಶತಮಾನಗಳು ಸುಂದರು. ರಾಮನ ಮೇಲೆ ಕಿಂಚಿತ್ತೂ ಕೂಡ ಆ ಗೌರವ, ಆದರ, ಅಭಿಮಾನ ಇದನ್ನು ಕಿಂಚಿತ್ತೂ ಕಡಿಮೆ ಮಾಡಿಕೊಳ್ಳದೆ ನಿರಂತರವಾಗಿ ಇರತಕ್ಕಂತಹ ಹೋರಾಟವನ್ನೇ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಎಲ್ಲದರ ಫಲವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಸಾಕ್ಷಾತ್ ಶ್ರೀರಾಮಚಂದ್ರನೇ ಇಲ್ಲಿ ಮುಂದೆ ಬಂದು ನಿಂತಿದ್ದಾನೆ. ಅಲ್ಲಿ ಒಂದು ಪ್ರತಿಮೆ ಇದೆ ಅಂತ ನಮ್ಮ ಭಾವನೆಗೆ ಬರ್ತಲೇ ಇಲ್ಲ. ಸಾಕ್ಷಾತ್ ಆಗಿ ಶ್ರೀರಾಮಚಂದ್ರನೇ ಧರೆಗಿಳಿದು ಬಂದಿದ್ದಾನೆ ಅನ್ನುವ ಭಾವವನ್ನು ನಾವು ಕಾಣ್ತಾ ಇದ್ದೇವೆ ಆ ಪೂಜೆಯನ್ನು ಮಾಡುವಾಗ. ಪ್ರಥಮ ಪೂಜೆ ಬಗ್ಗೆ ಯಾಕೆ ಕೇಳಿದೆ ಅಂತಂದ್ರೆ, ಈಗಷ್ಟೇ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ, ಜ್ಞಾನವ್ಯಾಪಿಯಲ್ಲೂ ಕೂಡ ಮಹಿಳೆಯರು 30 ವರ್ಷಗಳ ಬಳಿಕ ಮೊದಲ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅವ್ರಿಗೆ ಆಗ್ತಾ ಇರಬಹುದಾದ ಭಾವನೆ, ಖುಷಿ, ಆ ಸಂಗತಿಗಳು, ಅದನ್ನ ನೋಡ್ಲಿಕ್ಕೆ ನಮಗೆ ಇಷ್ಟು ಖುಷಿ ಆಗ್ತಿದೆ ಅಂತಂದ್ರೆ, ಅವರಲ್ಲಿ ಹೋಗಿ ವಿವಾದಿತ ಕಟ್ಟಡದ ಒಳಗೆ ಹೋಗಿ ಪೂಜೆಯನ್ನ ಮಾಡ್ತಿದ್ದಾರೆ ಅಂತಂದ್ರೆ ಏನ್ ಹೇಳ್ಬೋದು ಇದ್ರ ಬಗ್ಗೆ? ಅವಶ್ಯವಾಗಿ ಇನ್ನು ಮುಂದೆ ಅದನ್ನು ವಿವಾದಿತ ಕಟ್ಟಡ ಅಂತ ಕರಿಬಾರದು. ವಿವಾದ ಎಲ್ಲ ಪರಿಹಾರ ಆಗಿದೆ. ಅದು ಒಳಗೆ ಆ ದೇವರ ಆ ಲಿಂಗ ಸಿಕ್ಕಿಬಿಟ್ಟಿದೆ. ಇನ್ನೇನು ಅನೇಕ ಕನ್ನಡದ ಶ್ಲೋಕಗಳು ಸಿಕ್ಕಿದ್ದಾವೆ. ಇನ್ನು ಮಂದಿರ ಅಂತ ಹೇಳೋದಕ್ಕೆ ಬೇಕಾಗಿರ್ತಕ್ಕ ಎಲ್ಲ ಪುರಾವೆಗಳು, ತ್ರಿಶೂಲದ ಚಿಹ್ನೆ ಇದೆ, ಅಲ್ಲಿ ವರಾಹಸ್ವಾಮಿಯ ಆ ಪ್ರತಿಮೆ ಇದೆ. ಯಾವ ಆ ವಿಧರ್ಮೀಯರಿಗೆ ವರಾಹ ಅನ್ನುವಂತಹದ್ದು ಅತ್ಯಂತ ಆ ದೂರದಲ್ಲಿ ಇರಬೇಕಾಗಿರತಕ್ಕಂಥ ಪ್ರಾಣಿಯಾಗಿದೆ. ಅದು ನಮ್ಮಲ್ಲಿ ವರಾಹ ರೂಪದಿಂದ ಭಗವಂತ ಅವತರಿಸಿದ್ದಾನೆ ಎಂಬ ಪ್ರತೀತಿ ಇದೆ. ಇಂತಹದ್ದೆಲ್ಲ ಆ ಚಿಹ್ನೆಗಳು ಅದು ನಮ್ಮದು ಹೌದು ಅಂತ ಚಿಕ್ಕವರವಾಗಿರ ಇನ್ನಿದನ್ನು ವಿವಾದಿತ ಕಟ್ಟಡ ಅಂತ ಕರೆಯಬಾರದು. ಅನೇಕರು, ಅದರಲ್ಲೂ ಕನ್ನಡಿಗರು ಬಹಳ ಖುಷಿಯಿಂದ ಕಾಯ್ತಿದ್ದಾರೆ ನಿಮ್ಮ ಜೊತೆಯಲ್ಲಿ ಮಾತನಾಡಬೇಕು ಅಂತ ಹೇಳಿ. ಮೊದಲ ಕಾಲರ್ ಅನ್ನ ನಿಮ್ ಜೊತೆ ಮಾತನಾಡಿಸೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಸತ್ಯನಾರಾಯಣ ಸ್ವಾಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಾನ್ ಜಾಸ್ತಿ ಸಮಯ ತಗೊಳ್ಳಲ್ಲ, ಪೇಜಾವರ ಶ್ರೀಗಳಿದ್ದಾರೆ, ನೇರವಾಗಿ ಅವ್ರ ಹತ್ರಲ್ಲೇ ಮಾತಾಡಿ. ಪ್ರಶ್ನೆ ಇದ್ರೆ ಮಾತಾಡಿ ಸರ್. ಹಲೋ ಹಲೋ, ಹೇಳಿ ಹೇಳಿ ಹೇಳಿ. ನಮಸ್ಕಾರ ಸ್ವಾಮೀಜಿ. ದೇವರೊಳದ್ ಮಾಡಿ ಹೇಳಿ ಹೇಳಿ. ಅದು ಮೊನ್ನೆ ಒಂದು ದೊಡ್ಡ ಒಂದು ಗುರಿ ಮುಟ್ದಂಗಾತ ನಮ್ಮ ದೇಶದ ಹಿಂದೂಗಳಿಗೆ. ಇಲ್ಲ ಗುರಿ ಇನ್ನು ಮುಟ್ಟಿಲ್ಲ. ಇದೀಗ ಮೊದಲ ಹೆಜ್ಜೆ ಇಟ್ಟಿದ್ದೇವೆ ಅಷ್ಟೇ. ಯಾಕೆ ಅಂತಂದ್ರೆ ನಮಗೆ ರಾಮ ಮಂದಿರ ಕಟ್ಟೋದಷ್ಟೇ ಮುಖ್ಯ ಅಲ್ಲ, ಮಂದಿರವನ್ನು ಮಂದಿರವಾಗಿ ಉಳಿಸಿಕೊಳ್ಬೇಕಾಗಿದೆ. ಅಷ್ಟಲ್ಲದೆ ರಾಮ ಮಂದಿರ ಮಾತ್ರ ಮುಖ್ಯ ಅಲ್ಲ, ನಮಗೆ ರಾಮ ರಾಜ್ಯದ ನಿರ್ಮಾಣ ಆಗಬೇಕಾಗಿದೆ. ನಮ್ಮಲ್ಲಿ ರಾಮ ಮಂದಿರ ಸಾಕಷ್ಟು ಇದ್ದಾವೆ. ಹಾಗಾಗಿ ರಾಮನ ಜನ್ಮಭೂಮಿಯಲ್ಲಿ ಮಂದಿರದ ಅಗತ್ಯ ಏನು ಅಂತಂದ್ರೆ, ಇದರಿಂದಾಗಿ ನಮಗೆ ರಾಮ ರಾಜ್ಯದ ನಿರ್ಮಾಣ ಸಾಕಾರ ಆಗಬೇಕು, ಆ ಕನಸು ನನಸಾಗಬೇಕು. ಅದಕ್ಕೋಸ್ಕರ ಕೂಡ ಹೇಗೆ ರಾಮ ಮಂದಿರವನ್ನು ಕಟ್ಟಲಿಕ್ಕೆ ನಾವೆಲ್ಲ ಕೈ ಜೋಡಿಸಿದ್ದೇವೆ, ಶ್ರಮಿಸಿದ್ದೇವೆ, ರಾಮ ರಾಜ್ಯದ ನಿರ್ಮಾಣ ಕೂಡ ನಾವೆಲ್ಲರೂ ಶ್ರಮಿಸಬೇಕು. ಅಷ್ಟಲ್ಲದೆ ಈಗ ಮಂದಿರವನ್ನು ಕಟ್ಟಿ ಆಯಿತು, ಮಂದಿರವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ನಾವೆಲ್ಲರೂ ಶ್ರಮಿಸಬೇಕು. ನಮ್ಮ ಮಕ್ಕಳಿಗೆ ಉದಾತ್ತವಾದ ನಮ್ಮ ಸಂಸ್ಕೃತಿಯನ್ನು ನಿರಂತರ ತಿಳಿ ಹೇಳಬೇಕು.
ನಮ್ಮ ಭಾರತದಲ್ಲಿ ಹಿಂದೂಗಳಾಗಿ ಉಳಿದ್ರೆ ಮಾತ್ರ ಮಂದಿರವಾಗಿ ಉಳಿಯತ್ತೆ. ಅದಲ್ಲ ಅಂತ ಆದದ್ದಾದ್ರೆ ನಾವು ಪಕ್ಕದ ಅಫ್ಘಾನಿಸ್ತಾನದಲ್ಲಿ ಕಾಣ್ತಾ ಇದ್ದೇವೆ, ಅಲ್ಲಿದ್ದಂತಹ ಪ್ರಾಚೀನ ಆ ಬುದ್ಧ ಪ್ರತಿಮೆಗೆ ಏನಾಯ್ತು ಅಂತ ಹೇಳಿಕೊಂಡು. ಹಾಗಾಗಿ ಇವತ್ತಿಗೂ ಕೂಡ ನಾವು ಅಷ್ಟು ಜಾಗೃತರಾಗಿರ್ಬೇಕು. ನಮ್ಮ ಮಕ್ಕಳಿಗೆ ಸಂಸ್ಕೃತಿಯ ಪರಿಚಯ ಮಾಡಿಸಿಕೊಡ್ಬೇಕು. ನಮ್ಮ ಈ ಭರತಖಂಡದಲ್ಲಿ ಹಿಂದೂಗಳಾಗಿ ಉಳಿಯುವಷ್ಟು ಕಾಲ ಮಾತ್ರ ಮಂದಿರವಾಗಿ ಉಳಿಯುತ್ತೆ. ಆ ದಿಸೆಯಲ್ಲಿ ನಾವೆಲ್ಲರೂ ಪ್ರಯತ್ನಿಸಬೇಕು. ನಮ್ಮ ಜವಾಬ್ದಾರಿ ಮುಗಿದಿಲ್ಲ, ಇವತ್ತಿಗೆ ವಿಶೇಷವಾಗಿ ಪ್ರಾರಂಭ ಆಯಿತು. ನಿಜ.